ಹಾಯ್ ಹೆಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆಯ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ಮಸಾಲೆ ಶೇಂಗಾ ಮಾಡತ್ತೀವಿ. ಮಸಾಲೆ ಶೇಂಗಾ ಮಾಡೋಕ್ಕೆ ಏನೇನು ಬೇಕಂತ ಬರೀ ತೋರಿಸ್ತೀನಿ, ಹಾಗೆ ಹ್ಯಾಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಈಗ ನೋಡ್ರಿ, ಒಂದು ಪ್ಯಾನ್ ತೊಗೊಂಡಿವಿ. ಪ್ಯಾನ್ ಒಳಗೆ ಶೇಂಗಾ ಹಾಕೊಂಡು ಹುರ್ಕೋತೀವಿ. ಶೇಂಗಾ ಕಲರ್ ಫುಲ್ ಚೇಂಜ್ ಆಗೋ ಮಟ್ಟ ಹುರ್ಕೋತೀವಿ. ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಸಂಜೆಗೆ ಸ್ನ್ಯಾಕ್ಸ್ ಟೈಮಿಗತ್ತು ಮಾಡ್ಕೊಂಡು ತಿನ್ಬೋದು. ಯಾರು ಮನ್ಯಾಗ ಸಿಂಗಲ್ ಇರ್ತೀರಿ, ಅಡುಗೆ ಮಾಡೋಕೆ ಬೇಸರ ಅಂದ್ರೆ ಇದು ಫಸ್ಟ್ ಕ್ಲಾಸಾಗಿ ಮಸಾಲ ಶೇಂಗಾ ಮಾಡ್ಕೊಂಡು ತಿನ್ಬೋದು. ಈಗ ನೋಡ್ರಿ, ಮ್ಯಾಲೆ ಫುಲ್ ಕಲರ್ ಚೇಂಜ್ ಆಗೋ ಮಟ್ಟ ಶೇಂಗಾ ಹುರ್ಕೋಬೇಕು. ಕೆಂಪಾಗೋ ಮಟ್ಟ ಹುರ್ಕೋಬೇಕು. ನೋಡ್ರಿ, ಈಗ ಒಂದು ಮರ ಒಳಗೆ ಹಾಕೊಳಕತ್ತಾರೆ ಎಲ್ಲ ಶೇಂಗಾ ಹುರ್ಕೊಂಡಿದ್ದ. ಈಗ ಚಂದಾಗೆಲ್ಲ ಸ್ವಚ್ಛ ಮಾಡ್ಕೋತಾರೆ. ನೋಡ್ರಿ, ಸ್ವಚ್ಛ ಮಾಡ್ಕೊಂಡಾರೆಲ್ಲ. ಈಗ ಮರದಾಗ ಹಾಕಿ ಕೆರಾಕತ್ತಾರ. ನೋಡ್ರಿ, ಈಗ ಮಾಡೋಕೆ ಏನೇನು ಸಾಮಗ್ರಿ ಬೇಕಂತ ಬರೀ ತೋರಿಸ್ತೀನಿ. ಉಳ್ಳಾಗಡ್ಡಿ, ಕೊತ್ತಂಬರಿ, ಟಮಾಟಿ ಮತ್ತು ಕರಿಬೇವು ಇಷ್ಟೇ ಬೇಕು. ಈಗ ನೋಡ್ರಿ, ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀವಿ. ಎಣ್ಣೆ ಹಾಕೊಂಡು ಜೀರಿಗೆ ಹಾಕೋತೀವಿ. ಜೀರಿಗೆ ಹಾಕೊಂಡು ಕರಿಬೇವು ಹಾಕೋತೀವಿ. ಸ್ವಲ್ಪ ಮಿಕ್ಸ ಮಾಡ್ಕೋತೀವಿ. ಈಗ ಉಳ್ಳಾಗಡ್ಡಿ ಹಾಕೋತೀವಿ. ಉಳ್ಳಾಗಡ್ಡಿ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಬರ್ರಿ, ಈಗ ಹಾಗೆ ಟಮಾಟಿ ಹಾಕೊಳ್ಳೋನು. ಟಮಾಟಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ, ಈ ಥರ ಚಂದಗೆ ಎಲ್ಲರೂ ಮಿಕ್ಸ್ ಮಾಡ್ಕೊರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ನೋಡಾತಿದ್ರಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ಬರ್ರಿ, ರುಚಿಯ ತಕ್ಕಟ್ಟ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋನು. ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋನು. ಅರಿಶಿನ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಬರ್ರಿ, ಈಗ ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ಳೋನು. ಕೆಂಪು ಖಾರನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋನು. ಯಾರು ನಿಮ್ಮ ಮನ್ಯಾಗ ಖಾರ ಭಾಳ ತಿಂತಿದ್ರಿ ಅಂದ್ರೆ ಖಾರ ಭಾಳ ಹಾಕೋರಿ. ಯಾರು ಕಮ್ಮಿ ತಿಂತಿದ್ರಿ ಅಂದ್ರೆ ಕಮ್ಮಿ ಹಾಕೋರಿ. ಇಲ್ಲ ಖಾರನೇ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಖಾರ ಹಾಕೊಂಡ್ರೆ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ, ಹುರಿದಿದ್ದ ಶೇಂಗಾ ಆಗಲೆಲ್ಲ ಸ್ವಚ್ಛ ಮಾಡ್ಕೊಂಡಿಲ್ಲ, ಅದು ಇದ್ರೊಳಗೆ ಸೇರಿಸ್ಕೊತೀವಿ. ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಈ ಥರ ಸರಿಯಾಗಿ ಎಲ್ಲ ಮಿಕ್ಸ ಮಾಡ್ಕೋರಿ. ನೋಡ್ರಿ, ಈಗ ಮ್ಯಾಲೆ ಫಸ್ಟ್ ಕ್ಲಾಸಾಗ ನಿಂಬೆಕಾಯಿ ಹಿಂಡ್ಕೊಳಕತ್ತೀವಿ. ನಿಂಬೆಕಾಯಿ ಹಿಂಡ್ಕೊಂಡ್ರೆ ಟೇಸ್ಟೇ ಮಸ್ತ್ ಬರ್ತೈತಿ. ಈಗ ನೋಡ್ರಿ, ನಿಂಬೆಕಾಯಿ ಹಿಂಡ್ಕೊಂಡಿವೆಲ್ಲ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ, ನಿಂಬೆಕಾಯಿ 2 ನಿಂಬೆಕಾಯಿ ಹಿಂಡ್ಕೊರಿ. ನೀವು ಎಷ್ಟು ಹುಳಿ ಆಗ್ತೈತೆ ಅಷ್ಟೇ ಟೇಸ್ಟ್ ಚಲೋ ಇರ್ತೈತಿ. ನೋಡ್ರಿ, ಈಗ ಫಸ್ಟ್ ಕ್ಲಾಸಾಗಿ ನಿಂಬೆಕಾಯಿ ಹಿಂಡಾಕತ್ತೀವಿ. ನೋಡ್ರಿ, ಈ ಹಿಂಡಿ ಸ್ವಲ್ಪ ಬೀಜ ಬಿದ್ದಿದ್ದು, ಬೀಜ ತೆಗಿದೀವಿ. ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಇದು ಹತ್ರ ನಾ ಮಾಡಿಲ್ಲ, ಮಮ್ಮಿ ಮಾಡ್ಯಾರ ಇದು ರೆಸಿಪಿ. ಈಗ ನೋಡ್ರಿ, ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ಮಣ್ಣಗಂಡು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಸಾಲ ಶೇಂಗಾ ರೆಸಿಪಿ. ನೋಡ್ರಿ, ಈಗ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಮ್ಯಾಲೆ ಕೊತ್ತಂಬರಿ ಹಾಕೋತೀವಿ. ಕೊತ್ತಂಬರಿನೂ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ ಮಾಡ್ಕೋತೀವಿ. ಈಗ ನೋಡ್ರಿ, ಎಲ್ಲ ಫಸ್ಟ್ ಕ್ಲಾಸಾಗಿ ರೆಡಿ ಆಗೈತಿ. ಈಗ ಒಂದು ಪ್ಲೇಟ್ನಾಗ ತಗೊಳಕತ್ತೀವಿ. ನೋಡ್ರಿ, ಫೈನಲಿ ನಮ್ದು ಮಸಾಲ ಶೇಂಗಾ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ.